ನೀವು ಸುಮಾರು ಒಂದು 6-7 ಕ್ಲಾಸ್ ಓದೋ ಹುಡುಗರು ಕೂಡ ಇದನ್ನು ಚೆಕ್ಕಂತ ಮಾಡ್ಕೊಂಡು ತಿನ್ಬಿಡ್ಬೋದು. ಮತ್ತು ಜಾಸ್ತಿ ಕಲರು, ಈ ಪ್ರಿಸರ್ವೇಟಿವ್ ಇಂಥವನ್ನೆಲ್ಲ ದಯವಿಟ್ಟು ಕಂಟ್ರೋಲ್ ಮಾಡಿ. ಇತ್ತೀಚೆಗೆ ಕ್ಯಾನ್ಸರು ಅದು ಇದೆಲ್ಲ ತುಂಬ ಬರ್ತಾ ಇದೆ ಅಂದರೆ ಅದೇ ಕಾರಣ. ನೋಡಿ, ಇದು ಈಗ ಆಲ್ರೆಡಿ ನಿಮಗೆ ಕುದೀತಾ ಇದೆ. ಕುದಿಯುವಾಗ ನಾವು ಇದು ಮುಚ್ಚಿಬಿಡೋಣ. ಅದ್ಭುತವಾಗಿ ರೆಡಿಯಾಗಿ ಹೋಗಿದೆ ಮಟನ್ ಪೀಸು. ಇದು ಹಾಕಿದ ತಕ್ಷಣ ನೋಡ್ಕೊಳ್ಳಿ ಆ ಬ್ಯೂಟಿಫುಲ್ ಕಲರ್ನ. ನೀವು ಹಂಗೆ ಬಾಯಲ್ಲಿ ಚಪ್ಪರಿಸ್ಕೊಂಡು ತಿನ್ನಬೇಕು. ಇಷ್ಟೇ ಆಗೋಯ್ತು, ಇನ್ನೇನು ಮಾಡಂಗಿಲ್ಲ. ನೀವು ಹಾಗೆ ತಿಂದ್ರೆ ಮಜಾ ಇರೋದು ನೋಡಕ್ಕೆ. ಯಾಕೆಂದ್ರೆ ಕೆಲವು ಸ್ಪೂನಲ್ಲೆಲ್ಲ ಇಲ್ಲ ನೀವು ಹಂಗೆ ತಿಂದು ಎಂಜಾಯ್ ಮಾಡಬೇಕು. ಹಾಗಾಗಿ ನೋಡಿ, ಹಂಗೆ ಪೀಸ್ ಹಂಗೆ ಕಳ್ಕೊಂಡ್ ಬರ್ತದೆ. ಹಂಗೆ ಇದೇ ಅಣ್ಣ, ತಿನ್ಬಿಡ್ತೀನಿ ಸ್ವಲ್ಪ ಬೇಗ. ಚಿಲುಮೆ, ಉತ್ಸಾಹದ ಚಿಲುಮೆ, ಭತ್ತದ ಬಾವಿ ತರ ಇವರು ಒಂಥರ. ನಮಸ್ಕಾರ. ನಿಮ್ಮ GFC ಮಸಾಲಾ ವತಿಯಿಂದ ಸ್ವಾಗತ, ಸುಸ್ವಾಗತ. ಒಳ್ಳೇದೊಂದು ಕಾರ್ಯಕ್ರಮನ ಈಗ ಕೊಡಬೇಕು ಅಂತ ಇದ್ದೀವಿ. ಯಾವ ಥರ ಕಾರ್ಯಕ್ರಮ ಅಂತ ನೀವು ಕೇಳ್ತಾ ಇರಿ. ನಮ್ಮದೇ GFCದು ಒಂದು ಸ್ಪೆಷಲ್ ಪೆಪ್ಪರ್ ಮಸಾಲ ಬಿಡುಗಡೆ ಮಾಡಿದ್ದೀವಿ. ಇದು ರೂವಾರಿ ಬಂದು ನನ್ನ ಮಗ ಇದನ್ನು 1 ವರ್ಷದ ಕಾಲ ಸಂಶೋಧನೆ ಮಾಡಿ, ಯಾಕೆಂದರೆ ನಮ್ಮ ಮನುಷ್ಯನ ಮಾನವ ಇರೋವರೆಗೂ ನಿಮಗೆ ಜೊತೆಯಲ್ಲಿ ನಾವು ಇರಬೇಕು. ಒಳ್ಳೆ ಅಡುಗೆ ಮಾಡಿ ತೋರಿಸ್ಬೇಕು. 1/4 kg 300 ರುಪೀಸು. ಇನ್ನೂ ಇದು ಅಮೆಝಾನ್ ಆನ್ಲೈನಲ್ಲಿ ಬಂದಿಲ್ಲ. ಸೀದಾ ಬಂದು ನಮ್ಮ ಅಂಗಡಿ ತೊಗೋಬೇಕಾಗ್ತದೆ. ನೀವು ಅಂಗಡಿ ತೊಗೊಂಡ್ರೆ 100 ಗ್ರಾಮ್ ಬೇಕಾದ್ರೆ ಸಿಗುತ್ತೆ. ತುಂಬ ವೆಯ್ಟ್ ಮಾಡೋದು ಬೇಡ. ನಾನು ಇದನ್ನು ಮಟನ್ ಪೆಪ್ಪರ್ ಮಾಡಿಕೊಡ್ತೀನಿ. ಹೆಂಗಿರ್ಬೇಕು ಅಂತೀರಾ ಹಂಗೆ ಅದ್ಭುತವಾಗಿರಬೇಕು. ತುಂಬ ಕಾಯಿಸೋದು ಬೇಡ. ನೋಡೋದೊಂದು ಚಿಕ್ಕ ಕುಕ್ಕರ್ ತೊಗೊಳ್ಳಿ. ಒಂದು 3/4 kg ಅಷ್ಟು ಮಟನ್ನ ನೀವು ಕೂಗಿಸ್ಕೋಬೇಕಾಗ್ತದೆ ಕುಕ್ಕರಲ್ಲಿ. ಯಾಕೆಂದರೆ ಮಟನ್ ಪೆಪ್ಪರ್ ಅಂತ ಹೇಳಿದ ತಕ್ಷಣ ಮಟನ್ನು ಪೆಪ್ಪರ್ನಲ್ಲಿ ತುಂಬ ಹೊತ್ತು ಬೇಯಿಸ್ಲಿಕ್ಕಾಗಲ್ಲ. ನೀವು ಸ್ವಲ್ಪ ಉಪ್ಪು ಹಾಕಿ ಲೈಟಾಗಿ ನೋಡಿ, ಇಷ್ಟು ಉಪ್ಪು ಹಾಕ್ಬಿಡಿ. ಲೈಟಾಗಿ ಉಪ್ಪು ಅಷ್ಟು, ಇಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಇಷ್ಟು ಅರಿಶಿನ ಪುಡಿ ಹಾಕಿ ಲೈಟಾಗಿ ಉಪ್ಪು ಇವೆರಡು ಹಾಕ್ಬಿಟ್ಟು ನೀರು ಕುದಿದ ತಕ್ಷಣವೇ ಇಲ್ಲಿ ನಾನು ರೆಡಿ ಮಾಡಿಕೊಂಡಿದ್ದೀನಿ ಮಟನು. ಇದನ್ನು ಒಂದು 6 ವಿಸಿಲ್ ಹೊಡಿಸ್ಬಿಡೋಣ ಆರಾಮಾಗಿ. ನೋಡಿ, ನೀರು ಕುದೀತಾ ಇದೆ. ತುಂಬ ಹೊತ್ತು ಕಾಯಿಸೋದು ಬೇಡ. ಇದನ್ನು ಈ ಮಟನ್ನ ಇದರೊಳಗೆ ಹಾಕ್ಬಿಡೋಣ. ಮತ್ತು ಜಾಸ್ತಿ ಕಲರು, ಈ ಪ್ರಿಸರ್ವೇಟಿವ್ ಇಂಥವನ್ನೆಲ್ಲ ದಯವಿಟ್ಟು ಕಂಟ್ರೋಲ್ ಮಾಡಿ. ಇತ್ತೀಚೆಗೆ ಕ್ಯಾನ್ಸರು ಅದು ಇದೆಲ್ಲ ತುಂಬ ಬರ್ತಾ ಇದೆ ಅಂದರೆ ಅದೇ ಕಾರಣ. ನಾವು ತುಂಬ ಆಧುನಿಕ ಫುಡ್ಗೆ ನಾವು ಮೊರೆ ಹೋಗಿರೋದ್ರಿಂದ ಈ ಥರದ್ದು ಸನ್ನಿವೇಶಗಳೆಲ್ಲ ಆಗ್ತಾ ಇದೆ. ನೋಡಿ, ಇದು ಈಗ ಆಲ್ರೆಡಿ ನಿಮಗೆ ಕುದೀತಾ ಇದೆ. ಕುದಿಯುವಾಗ ನಾವು ಇದು ಮುಚ್ಚಿಬಿಡೋಣ. ಒಂದು 6 ವಿಸಲ್ ಬರಲಿ. 6 ವಿಸಲ್ ಬಂದ ತಕ್ಷಣ ನಾವು ತೆಗೆದ ಕಡೆ ಪಕ್ಕಕ್ಕೆ ಮಾಡಿಬಿಟ್ಟು ನಮಗೇನು ಮಾಡ್ಕೋಬೇಕು ಅದನ್ನು ಗ್ರೇವಿನ ಪೆಪ್ಪರ್ದ ಯಾವ ಥರ ಡ್ರೈ ಮಾಡ್ಕೋಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ವೆರಿ ಸಿಂಪಲ್ ಅಂದರೆ ಸಿಂಪಲ್ಲು. ನೀವು ಸುಮಾರು ಒಂದು 6-7 ಕ್ಲಾಸ್ ಓದೋ ಹುಡುಗರು ಕೂಡ ಇದನ್ನು ಚೆಕ್ಕಂತ ಮಾಡ್ಕೊಂಡು ತಿನ್ಬಿಡ್ಬೋದು. ಬೇಕಾಗಿರೋದು ಇಷ್ಟೇ. ಶುಂಠಿ ಬೆಳ್ಳುಳ್ಳಿ 1 ಕಪ್ಪು, ಈರುಳ್ಳಿ 1 ಕಪ್ಪು, ನಿಮಗೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಟೇಸ್ಟಿಗೆ ಬೇಕಾದ್ರೆ ನೀವು ಈ ಥರದ್ದು ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ. ಅದ್ಭುತವಾಗಿ ಟೇಸ್ಟ್ ಇರ್ತದೆ. ಇನ್ನೇನು ಬೇಕಾಗಿಲ್ಲ ಇದರಲ್ಲಿ. ನಾವು ವೆರಿ ಸಿಂಪಲ್ಲಾಗಿ ಇದನ್ನು ಮಾಡಿ ತೋರಿಸೋರಿದ್ದೀವಿ. ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ ಇಷ್ಟೇ ಏನ್ರಿ ಹೆಂಗ್ರಿ ಟೇಸ್ಟ್ ಬರುತ್ತೆ ಅಂತ ನೀವು ಕೇಳ್ಬೋದು. ನೋಡಿ, ಈಗ 5ರಿಂದ ನಿಮ್ಗೆ 6 ವಿಸಲ್ ಆಗಿದೆ. ಇದನ್ನ ಹಂಗೆ ಪಕ್ಕಕ್ಕೆ ಮಡಗ್ಬಿಡಿ. ಅದಲ್ಲ 6-7 ವಿಸಲ್ ಆಗೋಗಿದೆ. ಅದು ತಣ್ಣಗಾಗ್ತಾ ಇರಲಿ. ಅಷ್ಟರೊಳಗೆ ನಾವು ಈ ಕಡೆ ಆರಾಮಾಗಿ ಫಸ್ಟ್ ಕ್ಲಾಸಾಗಿ ಒಂದು ಗ್ರೇವಿನ ರೆಡಿ ಮಾಡಿಬಿಡೋಣ. 150 ml ಆಯಲ್ ಬೇಕು. ನಾನು ಹಾಕೋತೀನಿ 150 ಆಯಲು. ನೋಡಿ, 150 ml ಆಯಲು ನಿಮ್ಗೆ ಹಾಕ್ಕೊಂಡಿದ್ದೀನಿ. 150 ml ಆಯಲ್ಲು ನಿಮಗೆ ರೆಡಿ ಇದೆ. 1 kg ಮಾಡ್ಕೊಳ್ಳೋಕ್ಕೆ 250 ml ಬೇಕು. ಇದು ಅರ್ಧ kgರಿಂದ ಒಂದು 100 ml ಹಾಕ್ಕೊಳ್ಳೋಣ. ಅಷ್ಟೊಂದು ಅದ್ಭುತವಾಗಿರ್ತದೆ. ನೋಡಿ, 1 ಕಪ್ಪು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಡ್ರೈಗೆ. ನಾನು 2 ಕಪ್ಪು ಸ್ವಲ್ಪ ಗ್ರೇವಿ ಥರ ಮಾಡ್ತಾಯಿದ್ದೀನಿ. ಇನ್ನೊಂದು ಕಪ್ಪು ಈರುಳ್ಳಿ ಅಷ್ಟೇ ಬೇಕಾಗಿರೋದು. ಡ್ರೈ ಬೇಕು ಅಂದರೆ ಈ ಈರುಳ್ಳಿ ಬೆಳ್ಳುಳ್ಳಿ ಇದನ್ನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕಡಿಮೆ ಮಾಡ್ಕೋಬೇಕು ಅಷ್ಟೇ. ಸ್ವಲ್ಪ ಕೆಂಪಾಗಬೇಕು. ನಿಮ್ಗೆ ಯಾವತ್ತೂ ಅಷ್ಟೇ. ಅದು ಯಾವತ್ತು ಕೆಂಪು ಬಣ್ಣಕ್ಕೆ ಬಂತು ಅಂದರೆ ಅದನ್ನು ನಿಮ್ಮ ಊಟನ 6 ಅವರ್ ಇನ್ನೊಂದು ಸ್ವಲ್ಪ ಸ್ಟೆಪ್ಪಾಗಿ ಮ್ಯಾಕೆ ಎತ್ತಿ ಹಿಡಿಯುತ್ತದು ಯಾವಾಗಲೂ. ಈಗ ನಿಮಗೆ ಅದು ಕೆಂಪು ಬಣ್ಣಗೆ ನಿಮಗೆ ಫ್ರೈ ಆಗಿದೆ. ಇದಕ್ಕೆ ಸ್ವಲ್ಪ 1 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಿದೆ. ಈ ಹಸಿಮೆಣಸಿಕಾಯಿ ಪೇಸ್ಟ್ನ ರುಬ್ಬರ್ ಹಾಕ್ಕೊಳ್ಳಿ. ನಾನು ಸ್ಪೈಸಿಯಾಗಿರಲಿ ಅಂತೇಳಿ ಹಂಗೆ ಸಿಗಳ್ಕೊಂಡು ಹಾಕ್ಕೊಂಡಿದ್ದೀನಿ.
ಒಂದು 5-6 ಹಸಿಮೆಣ್ಸಿಗೆ ಹಾಕ್ಕೊಳ್ಳಿ, ಚೆನ್ನಾಗಿ ಫ್ರೈ ಆಗಲಿ. ಇದನ್ನು ನೀವು ಪೇಸ್ಟ್ ಥರ ಬೇಕಾದ್ರೆ ರುಬ್ಬಿಟ್ಟು ಹಾಕ್ಬಿಡ್ಬೋದು, ಅದು ಚೆನ್ನಾಗಿರುತ್ತೆ. ನೀವು ಆ ಥರ ಬೇಕಾದ್ರೆ ಮಾಡ್ಕೊಳ್ಳಿ. ಇದ್ರ ಮಧ್ಯದಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹೊಡ್ಕೊಳ್ಳೋಣ. ಒಂದು ಅರಿಶಿನ ಪುಡಿ ಒಂದು ಚಿಟಿಕೆಯಷ್ಟು, ಕರಿಬೇವು ಸೊಪ್ಪು ಫಸ್ಟ್ ಹೊಡ್ಕೊಳ್ಳೋಣ, ಮತ್ತೆ ಫಿನಿಶಿಂಗ್ ಕರಿಬೇವು ಸೊಪ್ಪು ಹೊಡ್ಕೊಳ್ಳೋಣ. ಆಮೇಲೆ ಈಗ ಕರಿಬೇವು ಸೊಪ್ಪು ಹಾಕಿದ್ದೀನಿ ಲೈಟಾಗಿ. ಕರಿಬೇವು ಸೊಪ್ಪು ಹಾಕಿದ್ಮೇಲೆ ನೀವು ದಪ್ಪಮೆಣಸಿಕಾಯಿ ಟೇಸ್ಟ್ಗೋಸ್ಕರ ಹಾಕ್ಕೊಳ್ಳಿ ಸ್ವಲ್ಪ, ಇದೇನು ಖಾರ ಆಗಿರೋಂತೇನಿಲ್ಲ, ಅದ್ಭುತವಾಗಿ ಟೇಸ್ಟ್ ಇರ್ತದೆ. ಒಂದೇ ಒಂದು ಕಪ್ ಅಷ್ಟು ಹಾಕ್ಕೊಳ್ಳಿ, ನಿಮಗೆ ತುಂಬ ಚೆನ್ನಾಗಿರ್ತದೆ. ಇದು ಚೆನ್ನಾಗಿ ಫ್ರೈ ಆಗಲಿ. ನಾವೆಲ್ಲ ಅಡುಗೆನೂ ಆದಷ್ಟು ನಿಮಗೆ ನ್ಯಾಚುರಲ್ ಆಗಿ ಮಾಡೋಣ, ತುಂಬ ಚೆನ್ನಾಗಿ ಬರಲಿ. ಹೆಲ್ತಾಗಿರಬೇಕು ಅಂದರೆ ನೀವು ಯಾವ ಪೌಡ್ರಲ್ಲಿ ಟೇಸ್ಟಿಂಗ್ ಪೌಡ್ರ್ ಇಲ್ವೋ, ಕೆಮಿಕಲ್ ಇಲ್ವೋ, ಪ್ರಿಸರ್ವೇಟ್ ಇಲ್ವೋ, ಆ ಥರದ ಪೌಡ್ರನ್ನ ನೋಡಿ ಬಳಸಿ ಮಾಡಿ. ನೀವು GFCನಲ್ಲಿ ಯಾವ ಆ ಥರದ ಪದಾರ್ಥ ನಾವು ಬಳಸಲ್ಲ. ಒಳ್ಳೆ ಫುಡ್ಡು, ಒಳ್ಳೊಳ್ಳೆ ಪೌಡ್ರನ್ನ ತಯಾರು ಮಾಡಿ ಜನಕ್ಕೆ ತಲುಪಿಸೋಣ, ಅವರು ಊಟ ಮಾಡಿ ಎಂಜಾಯ್ ಮಾಡಲಿ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸೋಣ. ಸಾಕು, ಜಾಸ್ತಿ ಬೇಡ, ಸಾಕು ನೀರು. ಈಗ ನಾವು ಪಕ್ಕದಲ್ಲಿ ಕುಕ್ಕರ್ನ ಕೂಗಿಸಿ ವಿಸಲ್ ಹೋಗಿ ಅಲ್ಲ ರೆಡಿ ಇದೆ, ತೆಗಿತಾ ಇದ್ದೀನಿ ನೋಡಿ. ಅದ್ಭುತವಾಗಿ ರೆಡಿಯಾಗಿ ಹೋಗಿದೆ ಮಟನ್ ಪೀಸು. ಇದನ್ನು ಮಟನ್ ಪೀಸಲ್ಲಿ ತೆಗೆದು ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಪೀಸ್ನ ನಾನು ಇಲ್ಲ ಚೆಕ್ ಮಾಡೋಕ್ಕೋಸ್ಕರ ತೊಗೊಂಡಿದ್ದೀನಿ ನೋಡಿ. ಈ ಥರ ನೀರು ಬಿಟ್ಬಿಟ್ಟು ಈ ಥರ ನೋಡಿ. ಯಾಕೆಂದರೆ ನೀವು ಪೆಪ್ಪರ್ ಆಗಿರೋದ್ರಿಂದ ಹಂಗೆ ಹಾಕ್ಬಿಡ್ಬೇಡಿ. ಇದು ಆಲ್ರೆಡಿ ಪೀಸ್ ಆಗೋಗಿದೆ ನೋಡಿ. ಎಲೆ ಪೀಸ್ ಆಗೋಗಿದೆ. ಆರಾಮಾಗಿ ನೀವು ಯೂಸ್ ಮಾಡ್ಕೋಬೋದು ಆರಾಮಾಗಿ. ಯಾಕೆಂದರೆ ಪ್ರತಿಯೊಂದು ಕೆಲಸನೂ ಕರೆಕ್ಟಾಗಿರಬೇಕು. ನಾವು ಏನೋ ಮಾಡೋಕ್ಕೆ ಹೋದರೆ ಕೆಲಸ ಕೆಟ್ಟೋಗ್ತದೆ. ನೀವು ಕುಕ್ಕರ್ ಕುಗಿಸಿರ್ತೀರಲ್ಲ, ಅದರಿಂದ ಒಂದು ಪೀಸ್ ತೆಗೆದು ನೀರಲ್ಲಿ ನೀವು ಚೆಕ್ ಮಾಡಿ ನೋಡಿ. ಬೆಂದಿಲ್ಲ ಅಂದರೆ ಅಕಸ್ಮಾತ್ ನಿಮ್ಮ ಕೈ ಕೊಟ್ಬಿಡ್ತು ಅಂತ ಇಟ್ಕೊಳ್ಳಿ. ಏನೋ ಮಟನು ಜಾಸ್ತಿ ಬೆಂದೇ ಇರಲಿಲ್ಲ, ತುಂಬ ಮಾಂಸ ವಯಸ್ಸಾಗೋಗಿತ್ತು, ಏನಪ್ಪ ಮಾಡೋದು ಅಂತ ತಲೆ ಕೆಡಿಸ್ಕೊಬೇಡಿ. ಇದಕ್ಕೆ ಒಂದು ಗ್ಲಾಸ್ ನೀರು ಇರಿ, ಒಂದು 10 ನಿಮಿಷ ಇದರಲ್ಲೇ ಬೇಯಕ್ಕೆ ಬಿಡಿ ಆರಾಮಾಗಿ. ಅರ್ಥ ಆಯ್ತಾ? ಈಗ ಮಟನ್ ಬೆಂದಿಲ್ಲ ಅಂದರೆ ಆ ಪ್ರೊಸೀಜರು. ಮಟನ್ ಬೆಂದಿದ್ರೆ ನೀವು 5 ಮಿನಿಟ್ಸಲ್ಲಿ ಇದನ್ನು ನೀವು ಆ್ಯಡ್ ಮಾಡ್ಕೋಬೋದು. ಈಗ ನಾನು ಎಲ್ಲ ಮಟನ್ ಬೆಂದೆಲ್ಲ ರೆಡಿ ಇದೆ. ನಾನು ಇದಕ್ಕೆ ತಕ್ಕಂಥ ಸಾಲ್ಟ್ ಸ್ವಲ್ಪ ಹಾಕ್ತಾಯಿದ್ದೀನಿ ಅಲ್ಲಿ, ಯಾಕೆಂದರೆ ಮಟನಲ್ಲಿ ಆಲ್ರೆಡಿ ನಾವಲ್ಲೇ ಸಾಲ್ಟು ಹಾಕಿದ್ದೀವಿ. ಇಲ್ಲೊಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. ನಾನು ಪದೇ ನಿಮ್ಗೆ ಹೇಳ್ತಾನೆ ಇರ್ತೀನಿ, ಸಾಲ್ಟು ಹಿಂದೆ ಇರಲಿ. ಈಗ ನಿಮ್ಮ ಟೇಸ್ಟ್ಗೋಸ್ಕರ ಈ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಚೆನ್ನಾಗಿ ಆ್ಯಡ್ ಮಾಡಿ, ಘಮ ಅನ್ನಲಿ. ಹೊಸ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಬೇಕು ಅಂತಂದರೆ ಇಲ್ಲೇ ನೀವು ಪಕ್ಕದಲ್ಲೇ ಇದರಲ್ಲೇ ನೀವು ಈ ನೀರೇ ಬೇಯಿಸಿಟ್ಕೊಂಡಿರ್ತೀರಿ, ವೇಸ್ಟ್ ಮಾಡ್ಕೋಬೇಡಿ. ಮಟನ್ ನೀರೇನೆ ಒಂದು ಸ್ವಲ್ಪ ಅವಶ್ಯಕತೆ ಇದ್ದರೆ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಅದೇ ನೀರನ್ನ ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೋಬೋದು, ಅದು ಇನ್ನೂ ತುಂಬ ಚೆನ್ನಾಗಿರ್ತದೆ. ಇಷ್ಟೇ, ನೀವೇನು ನೋಡಿ ಏನು ತಲೆ ಕೆಡ್ಸ್ಕೊಂಡ್ರಿ. ಇದು ಹಾಕಿದ ತಕ್ಷಣ ನೋಡ್ಕೊಳ್ಳಿ ಆ ಬ್ಯೂಟಿಫುಲ್ ಕಲರ್ನ. ನೀವು ಹಂಗೆ ಬಾಯಲ್ಲಿ ಚಪ್ಪರಿಸ್ಕೊಂಡು ತಿನ್ನಬೇಕು. ಆ ಕಲರು, ಆ ಇದು ಏನು ಸೈನಿಂಗು ನೋಡಿ. ಇಷ್ಟೇ ಆಗೋಯ್ತು, ಇನ್ನೇನು ಮಾಡೋಂಗಿಲ್ಲ. ನೀವು ಒಂದು ಪೀಸ್ ಇದ್ದರೆ ಒಂದು ತಟ್ಟೆ ಅನ್ನ ಉಣ್ಬೋದು. ಆ ಥರದೊಂದು ರೆಸಿಪಿ ಇದು. ಪೆಪ್ಪರ್ ಪೌಡ್ರಲ್ಲ, ಇದು ಪೆಪ್ಪರ್ ಮಸಾಲ. GFC ಹೊಸದಿಂದ ಸ್ಪೆಷಲಾಗಿ ಬಿಡುಗಡೆ ಮಾಡಿರೋದು ಈ ಪೆಪ್ಪರ್ ಮಸಾಲ. ನೀವು ತರಿಸ್ಕೊಂಡು ಎಂಜಾಯ್ ಮಾಡಿ. ನಾನು ಆಯಿತು ಫೈನಲ್ ಮಾಡಿದ್ದೀನಿ. ಇನ್ನೇನು ಲಾಸ್ಟಲ್ಲಿ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಫ್ಲೇವರ್ಗೋಸ್ಕರ ಘಮ ಅನ್ನಲಿ. ನೀವು ಗ್ರೇವಿ ಬೇಕಾದರೆ ಗ್ರೇವಿ ಮಾಡ್ಕೊಳ್ಳಿ. ಆಗೋಯ್ತು, ಸ್ಟವ್ ನಾನು ಆಫ್ ಮಾಡ್ತಾಯಿದ್ದೀನಿ, ಸಾಕು. ಲಾಸ್ಟಲ್ಲಿ ಟೇಸ್ಟ್ ನೋಡೋಣ. ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ನಿಮಗೆ ಇದು ಡಿಸೌಟ್ ಮಾಡಿಬಿಡೋಣ. ಅದ್ಭುತವಾಗಿದೆ. ಒಂದು ಸಾಲ್ಟೋ ಪಾಲ್ಟೋ ಮತ್ತೊಂದು ಏನು ಅವಶ್ಯಕತೆ ಇಲ್ಲ. ನಿಮ್ಗೆ ಹೀರೆಕಾಯಿನಲ್ಲಿ ಮಾಡೋಣ, ಸೋರೆಕಾಯಲ್ಲಿ ಮಾಡೋಣ, ಪನ್ನೀರಲ್ಲಿ ಮಾಡೋಣ, ಮಶ್ರೂಮಲ್ಲಿ ಮಾಡೋಣ, ಹಾಲು ಗೋಬಿ ಥರ ಮಾಡೋಣ. ಈ ಥರದ್ದೆಲ್ಲ ಮುಂದೆ ನಾವು ಮಾಡಿ ತೋರಿಸೋರಿದ್ದೀವಿ.
ನಮ್ಮ ತುಂಬ ಸ್ನೇಹಿತರಾದಂಥ ಮಂಜು ಕಬಾಬ್ ಅಂತೇಳಿ 58 ಬಸ್ ಸ್ಟಾಪ್ ಹತ್ರ ಅವ್ರ ಅಂಗಡಿ ಇತ್ತು. ಈಗ ಅವ್ರದ್ದೇ ಹೊಸ ಬಿಲ್ಡಿಂಗು ಪಕ್ಕದಲ್ಲಿ ತೊಗೊಂಡು ಮಾಡಿದ್ದಾರೆ. ಅವ್ರನ್ನ ಬರ್ಮಾಡ್ತಾ ಇದ್ದೀನಿ. ಬನ್ನಿಯಪ್ಪ, ಬನ್ನಿ, ಒಳಗೆ ಬರ್ಬೇಕು ನೀವು. ಬನ್ನಿ, ಇವ್ರನ್ನ ನೀವು ನೋಡಿದ್ದೀರಿ, ಮಂಜು ಕಬಾಬ್ ಅಂತೇಳಿ ತುಂಬ ಆತ್ಮೀಯರು ನಮಗೆ. ಜನ ತಿಳ್ಕೊಂಡಿದ್ದಾರೆ ಅವ್ರಿಗೇನೋ ದುಶ್ಮನಿ ಇದೆ, ಅವ್ರು ವ್ಯಾಪಾರ ಮಾಡ್ತಾರೆ, ಇವ್ರು ವ್ಯಾಪಾರ ಮಾಡ್ತಾರೆ ಅಂತ. ಅದೆಲ್ಲ ಬಿಟ್ಬಿಡಿ. ನಾವು ಎಂದೋ ಅದನ್ನು ಮನಸ್ಸಲ್ಲೇ ತಗೊಂಡಿಲ್ಲ, ಮಾಡಿಲ್ಲ. ವ್ಯಾಪಾರ ರೀ ಇದು. ಅವ್ರಿಗೆ ದೇವ್ರು ಬರೆದು ಕಳಿಸಿದ್ದಾನೆ ಏನು ಅಂತ, ಇಷ್ಟು ಅಂತೇಳಿ, ನನಗಿಷ್ಟು ಅಂತ ಬರೆದು ಕಳಿಸಿದ್ದಾನೆ. ಅವರು ಖುಷಿ ಆದರೆ ಖುಷಿಯಿಂದ ಹೇಳ್ತಾರೆ, ಇಲ್ಲ ಚೆನ್ನಾಗಿಲ್ಲ ಅಂದರೆ ಅವ್ರು ನಮ್ಗೆ ಹೇಳಿ ಹಿಂಗೆಲ್ಲ ಹಿಂಗೆ ಮಾಡ್ಕೊಳ್ಳಿ ಅಂತ ಹೇಳಿ ಆ ಥರ ಅವಕಾಶ ಇರ್ತದೆ. ಹಿಂಗೆ ಆನ್ ದ ವೇ ದಾರಿಲಿ ಹೋಗ್ತಾ ಇದೆ, ಅಣ್ಣವ್ರು ನೋಡೋಣ ಅಂತ ಆಕಸ್ಮಿಕವಾಗಿ ಇಲ್ಲಿ ಬಂದೆ ಅಷ್ಟೇ. ಬರಬೇಕು ಅನ್ನೋ ಉದ್ದೇಶ ಏನಿರಲಿಲ್ಲ. ಆಕಸ್ಮಿಕವಾಗಿ ಬಂದಾಗ ಅಣ್ಣವ್ರು ನನ್ನೇ ಮಾಡಿದ್ರು, ಭಾಳ ಒಂದು ಅದ್ದೂರಿಯಾಗಿ ಒಳಗಡೆ ಕರೆದು, ಇಲ್ಲ ಬರಲೇಬೇಕು ನಮ್ಮ ಬಗ್ಗೆ ಏನೋ ಒಂದು ಎರಡು ಹೇಳಿ, ನಿಮ್ಗೆ ತಿಳಿದಿರೋದು ಹೇಳಿ. ಆದರೆ 1-2 ಹೇಳುವಂಥದ್ದು ನಮ್ಮ ಬಾಯಲ್ಲಿ ಏನು ತುಂಬಾ ಇದೆ ಅಂತ. ಏನು ಕಡಿಮೆ ಒಂದು ನಿಮಿಷ, 7 ನಿಮಿಷ, 5 ನಿಮಿಷ, 10 ನಿಮಿಷ ಹೇಳುವಂಥದ್ದಲ್ಲ. ಯಾಕೆಂದರೆ ಇವರು ನಮ್ಮ 30 ವರ್ಷದ ಸ್ನೇಹ ಅಣ್ಣವ್ರದ್ದು. 1 ರೂಪಾಯಿಗೆ ಹಾಲು ಮಾರ್ತಾಯಿದ್ರು. ಯಾವುದು? ಕಬ್ಬಿನಲ್ಲಿ, ಶುಗರ್ ಕೇನ್. ಯಾವುದು? ಉಮಾ ಥಿಯೇಟ್ರ್ ಹತ್ರ. ಅವತ್ತು ಕೂಡ ನಾನು 2 ರೂಪಾಯಿಗೆ ಮಾರ್ತಾಯಿದ್ದೆ, ನಾನು ಮಾಗಡಿ ರೋಡಲ್ಲಿ. ಅವತ್ತಿಂದ ಅಣ್ಣನು ನಮ್ಮ ಬಾಂಧವ್ಯ, ಸ್ನೇಹ ಶಿಖರ ಅಂತಾರಲ್ಲ ಆ ಥರ, ಮೇರು ಶಿಖರ. ಇವರು ತುಂಬ ಸಣ್ಣವರಲ್ಲ. ಏನಿದೆ ತಿಂದ್ಬಿಟ್ಟು ನಾನು ಅಣ್ಣವ್ರ ಬಗ್ಗೆ ಏನು ಕಾಂಪ್ಲಿಮೆಂಟ್ರಿ ಕೊಡ್ಬೇಕು ನನ್ನ ಉದ್ದೇಶ. ನಾವು ಕೊಡ್ತೀನಿ ಖಂಡಿತ. ಏನಣ್ಣ ಇದು? ಪೆಪ್ಪರ್ ಮಟನ್ನು. ಪೆಪ್ಪರ್ ಮಟನ್ನ ನೋಡೋಣ. ಅಣ್ಣವರು ಫಸ್ಟು ಅಣ್ಣವ್ರಿಗೆ ತಿನ್ನಿಸ್ತೀನಿ ನನ್ನ ಕೈಯಾರೆ. ಹಾಂ, ಅಣ್ಣವ್ರಿಗೆ ಒಂಚೂರು ತಿನ್ನಿಸಿ. ಹಾಗೆ ತಿಂದ್ರೆ ಮಜಾ ಇರೋದು ನೋಡಕ್ಕೆ. ಯಾಕೆಂದ್ರೆ ಕೆಲವು ಸ್ಪೂನಲ್ಲೆಲ್ಲ ಇಲ್ಲ, ನೀವು ಹಂಗೆ ತಿಂದು ಎಂಜಾಯ್ ಮಾಡಬೇಕು. ಹಾಗೆ ನೋಡಿ, ಹಂಗೆ ಪೀಸ್ ಹಂಗೆ ಕಳ್ಕೊಂಡ್ ಬರ್ತದೆ. ಹಂಗೆ ಇದೇ ಅಣ್ಣ, ತಿನ್ಬಿಡ್ತೀನಿ ಸ್ವಲ್ಪ ಬೇಗ. ಇಂಥದ್ದು ಕೊಟ್ಟಿದ್ದೀರಿ ಈ ಐಟಮ್ನ ತಿನ್ನೋದು ಮಿಸ್ ಮಾಡ್ಕೊಳಕಾಯ್ತಾ? ಸಾಲ ಅಲ್ಲ, ಇನ್ನೂ ಜಾಸ್ತಿ ಬೇಕು ಅನಿಸ್ತೈತೆ. ಚೆನ್ನಾಗಿದೆ. ನಾವು ಮಂಜು ಕಬಾಬ್ ಮಾಲೀಕರು. ಮಂಜು ಚಿಕನು, ಮಂಜು ಕಬಾಬ್ ಎರಡೂ ಇದೆ. ಅವರು ಲೈವ್ ಚಿಕನ್ ಸೇಲ್ ಮಾಡ್ತಾರೆ. ಅಣ್ಣರ ಪ್ರೋತ್ಸಾಹ ಯಾವಾಗಲೂ ಹೇಳ್ತಾ ಇರ್ತಾರೆ. ಇವ್ರ ಅಣ್ಣರೊಬ್ರು ದೊಡ್ಡವರಿದ್ದಾರೆ, ಅವ್ರು ಯಾವಾಗಲೂ ಇವ್ರು ಬೆನ್ನಿಂದ ಇರ್ತಾರೆ. ಇವ್ರ ಅಣ್ಣ ತಮ್ಮದಿರು, ಸಹೋದರರು ಹೆಂಗಂದ್ರೆ ರಾಮ ಲಕ್ಷ್ಮಣ ಥರ ಇರ್ತಾರೆ. ಅದು ನೋಡಿದ್ರೆ ನಮಗೆ ಖುಷಿ ಅನ್ನಿಸ್ತದೆ. ಪ್ರತಿ ಫ್ಯಾಮಿಲಿ ಹಾಗೆ ಇರ್ಬೇಕ್ರಿ. ಕೆಲವ್ರು ಫ್ಯಾಮಿಲಿ ಇರ್ತಾರೆ, ಏನೋ ಒಂದು ಎತ್ತರಕ್ಕೆ ಬೆಳೆದ್ಬಿಟ್ರೆ ನಾನು ಹೆಚ್ಚು ಅಂತ ಹೋಗ್ತಾ ಇರ್ತಾರೆ. ಯಾಕೆ ಈಗ ಬೈತಾರೆ ಅಂತ ಬೇಜಾರು ಮಾಡ್ಕೋಬೇಡಿ. ಎಷ್ಟೋ ಸಂಬಂಧಗಳು ಇದೇ ಥರನೇ ಹಾಳಾಗಿ ಹೋಗಿರೋದು. ಅದನ್ನು ಹಾಳಾಗಿ ಹೋಗ್ದಂಗೆ ಪ್ರತಿಯೊಬ್ಬರು ಕಾಪಾಡ್ಕೋಬೇಕು. ಇವ್ರ ಅಣ್ಣ ತಮ್ಮದಿರು ನೋಡಿದ್ರೆ ನಮಗೆ ಹೊಟ್ಟೆ ಕಿಚ್ಚು ಬರುತ್ತೆ. ಈಗ ನಾನು ಏನು ತಿಂದೆ ಇನ್ನೂ ಬೇಕು ಅನಿಸ್ತದೆ. ಅಷ್ಟು ಟೇಸ್ಟೇ ಮಾಡಿರ್ತಾರೆ ಅಣ್ಣ. ನಮ್ಮನೇಲಿ ನಾವು ಮಾಡ್ತೀವಿ, ನಮ್ಮದೇ ಒಂದು ಫ್ಲೇವರು. ಆದರೆ ಇನ್ನೂ ಬೇಕು ಅನಿಸ್ತಾ ಇದೆ. ಆದರೆ ಆಮೇಲೆ ನಾವು ತಿಂತೀವಿ, ತುಂಬ ಚೆನ್ನಾಗಿದೆ. ಅದು ಬಿಟ್ಟು ನಾವು ಇನ್ನೇನು ಹೊಗಳೋವಂಥದ್ದು ಏನಿಲ್ಲ. ಅವರು ಏನು ಈ ರೆಡಿ ಮಿಕ್ಸು ಇದೆಲ್ಲ ಮಾಡ್ತಾರೆ, ಇವತ್ತು ಬ್ರ್ಯಾಂಡ್ ಮಾಡ್ಕೊಂಡಿದ್ದಾರೆ GFC ಗೌಡ ಫ್ರೈಡ್ ಚಿಕನ್. ಅದನ್ನು ಎಲ್ಲರೂ ಕೂಡ ನಿಮ್ಮ ಸಹಕಾರದಿಂದ ಇನ್ನೂ ಎತ್ತರಕ್ಕೆ ಹೋಗಬೇಕು, ಬೆಳಿಬೇಕು. ಚಿಲುಮೆ, ಉತ್ಸಾಹದ ಚಿಲುಮೆ, ಭತ್ತದ ಬಾವಿ ಥರ ಇವರು. ಒಂಥರ ಎನರ್ಜಿ ಇವ್ರಿಗೆ ಹೆಂಗೆ ಕೊಟ್ಟಿದ್ದಾರೆ ಭಗವಂತ ಅಂದರೆ, ನಮಗಿನ್ನ 20 ವರ್ಷ 15 ವರ್ಷ ದೊಡ್ಡವ್ರು ಇರ್ಬೋದು, ಆದರೆ ಈ ಎನರ್ಜಿ ಯಾರಿಗೂ ಇಲ್ಲ. ಅಷ್ಟು ಎನರ್ಜಿ ಪವರ್ಫುಲ್. ಏನು ಹಾರ್ಸ್ ಪವರ್ ಅಂತಾರ ಆ ಥರ ಇವ್ರಿಗೆ ಈ ಒಂದು ಹೆಂಗಿದೆ ನೋಡಿ ಅಣ್ಣನ ಕೈ. ಆ ಥರ ನಮ್ದು ಏನಿಲ್ಲ. ಮುಂದೆ ಒಳ್ಳೆ ಇಂಟ್ರೊಡ್ಯೂಸ್ ಮಾಡೋಣ. ನಮಗೆ ಬೇಕಾದ್ರೆ ಯಾರು ನಮ್ಗೆ ಸಹಕರಿಸಿ, 2 ಪೀಸ್ ಹಾಕಿ ನಮಗೆ ಯಾರು ನಮ್ಮ ಜೊತೆ ಇದ್ರು ಅವ್ರಿಗೆಲ್ಲಾನು ನಾವು ಜೊತೆಲಿ ಕರ್ಕೊಂಡು ಹೋಗೋಣ. ಅವ್ರ ಚಿರಪರಿಚಯ ಎಲ್ಲನೂ ಬೇಕಾದಷ್ಟು ಮಾಡೋದಿದೆ. ನಮಸ್ಕಾರ, ವಂದನೆಗಳು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.